ಅಮ್ಮ ಅಮ್ಮ ಅಯ್ಯೋ ಓ ಏನು ಮನೇಲಿ ಯಾರು ಇಲ್ವಾ? ಪಟೇಲಪ್ಪರೇ ಬನ್ನಿ 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 ಕೂತ್ಕೊಳ್ಳಿ. ನಿನ್ ಕುಟ್ ನಂಟುಸ್ತಾನ ಮಾಡಕ್ ಬಂದಿಲ್ಲ ಕತೆ. ಏನಮ್ಮ ಏನು ನಿಂದು 2 ತಿಂಗಳು ಆಯ್ತಲ್ಲ. ಬುಡ್ಡಿ ಕೊಡ್ದಾನೆ ಏನು ಆಟ ಆಡ್ತಾ ಇದ್ದೀನಿ ನೀನು? ಏನು ನಿಂದು ಅಂತ ಅರ್ಥನೇ ಐತಿಲ್ವಲ್ಲ ನಿಂದು? ಅಯ್ಯೋ ಪಟೇಲಪ್ಪರೇ, ನಾವೇ ಪಕ್ಕದ ಪಟೇಲಪ್ಪರ ಮನೆಗೆಲ್ಲ ಹೋಗಿ ವಿಚಾರಿಸ್ತಕೊಂಡು ಪಟೇಲಪ್ಪರೇ ಹೊಸ ದುಡ್ಡ ಕೊಡಿ ಅಂದ್ಬಿಟ್ಟು ಬೇಕಾದ್ರೆ ಒಂದು ಅರ್ಧ ಎಕರೆ ಜಮೀನೇ ಬರ್ಕೊಡ್ತೀವಿ ಅಂತ ಅಂತೇವಿ. ನಿನ್ನ ಮಗ ಸೈನ್ ಹಾಕ್ಬೇಕು, ನಿನ್ನ ಮಗ ಸೈನ್ ಹಾಕ್ತಾನೆ, ನಿಮ್ಗೆ ಹೆಂಗೆ ಕೊಡಕ್ಕದದು? ನಾಳೆ ದಿವ್ಸಕ್ಕೊಂದು ಬಂದ್ಬಿಟ್ಟು ಕೇಳಿದ್ರೆ ನಾವು ಏನಂತ ಉತ್ತರ ಕೊಡವ ಅಂತ ಕುಂತಾರೆ ಕಣ್ ಪಟೇಲಪ್ಪರೇ. ಏನಮ್ಮ ಏನು ನಿಂದು? ಅದಕ್ಕೆ ನಾನು ಕೊಟ್ಟಿರೋನು ಸುಮ್ಮನೆ ಬಿಡ್ಬೇಕಾ? ನಿನ್ನ ಕತೆ ಗೀತೆ ಗೊತ್ತಿಲ್ಲ ನನಗೆ. ನೋಡಮ್ಮ, ನಾನು ಹೇಳ್ತೇನೆ ಕೇಳ್ಕೊ. ನಿನಗೂ ಟೈಮ್ ಕೊಟ್ಟು ಸಾಕಾಗದೆ. ಓ ಏನೋ ಓಲಿ ಅಂತ ಸುಮ್ಮನಿರೋದಕ್ಕೇನೋ. ಅದೇ ಪಟೇಲಪ್ಪರೇ, ಅದೇ ಕಂಗಾಡ್ತಾ ಇದ್ದೀರಿ ನೀವು. ಕೊಟ್ಟವು ಹೋಗಿ ಅಂತ ತಿನ್ಕೊ ಹೋಯ್ಕಿಲ್ಲ, ಇಲ್ಲ ಅಂದ್ರೆ ನಿಮ್ಮ ಒಂದು ಅರ್ಧ ಎಕರೆ ನೀವೇ ತಗೊಳ್ಳಿ ಅಂದ್ರೆ ತಗೊಳಕಿಲ್ಲ ಅಂತ ಇದ್ದೀರಿ ನೀವು. ಇನ್ನು ನಾವೇನು ಜೀವ ಕಳ್ಕೋಬೇಕಾ ಬಡವ್ರಿಗೆ ಯಾಕಮ್ಮ ಮತ್ತೆ ಸೋಕಿ ಮಗಳು ಮಗಿಗೆ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂದ್ಬಿಟ್ಟು ಸಾಲ ಮಾಡೋಂಥದ್ದು ಏನಿತ್ತು ನೀನು? ಯಾಕೆ ಬರ್ಬೇಕಾಗಿತ್ತು ನೀನು? ಇವತ್ತು ನಾವು ಕೆಟ್ಟವ್ರ ಕೊಟ್ಟಾರೆ ಇಸ್ಕೋಬೇಕಾದ್ರೆ ಚೆನ್ನಾಗಿ ಇಸ್ಕೊತಿದ್ದೀರಿ, ಕೊಡಕ್ಕೆ ಏನಿರಕ್ಕಿಲ್ಲ. ಅದೆಲ್ಲ ಕಾರಣಗಿರೋಣ ನಂಗೆ ಹೇಳ್ಬಿಡಕನಮ್ಮ. ನನಗೂ ಕೇಳಿ 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 ಹುಚ್ಕೊಂಡಂಗಾಗದೆ. ಕೊಡಮ್ಮ ಪಟೇಲಪ್ಪರೇ. ಹೋಗಿ ಹೋಗಿ ಪಟೇಲಪ್ಪರೇ, ನಮ್ಮ ಹೆಣ್ಣೂರ್ಗೆ ಹೊಟ್ಟು ಬರ್ತೀನಿ, ಇಸ್ಕೊಬಂದು ಕೊಟ್ಟೆನಂತೆ ಹೋಗಿ. ಬುದ್ಧಿ ಅಯ್ಯಪ್ಪ ಹುಷಾರಿಲ್ಲ ಕಣ್ ಬುದ್ಧಿ. ಕುಣ್ಸನಿ ಪಟೇಲಪ್ಪರ. ಏನಾಯ ನಿಂದು? ನೀನು ಕುಟ್ ನಂಟು ಸ್ನಾನ ಮಾಡಕ್ಕೆ ಬಂದಿ ನಾನು ಕೂತ್ಕೊಂಡು ಕೊಡೆ ದುಡ್ಡ ಗಣ್ಣು ಬಿಡ್ತು ದೊಡ್ಡದಾಗ ಬಂದು ದುಡಿಸ್ಕೊಂಡ್ರ ಗ್ಯಾನ್ ಇಲ್ವಯ್ಯ ನಿಮಗೆ? ಅಯ್ಯೋ ಬುದ್ಧಿ, ನಂಗೆ ಮಾತಾಡೋಕ್ಕೂ ಸಕ್ತಿಲ್ಲ ಕಣ್ ಬುದ್ಧಿ, ನಂಗೆ ಮಾತಾಡೋಕ್ಕೂ ಸಕ್ತಿಲ್ಲ. ಹುಷಾರಿಲ್ಲ, ಕಾಸು 1 ರೂಪಾಯಿ ಜೋಬಲ್ಲಿ ಕಾಸಿದ್ದಾನೆ, ಹಾಸ್ಪಿಟ್ಲಿಗೆ ಹೋಗಿಲ್ಲ ಕಣ್ ಬುದ್ಧಿ, ಹಂಗಾಗ್ಬಿಟ್ಟದೆ. ಒಂಚೂರು ಅವ್ರ ಮನೆ ಇಲ್ಲ, ಶಕ್ತಿ ಇಲ್ಲಂಗೆ ನಿಸಕ್ತಿ ಹಂಗೆ ಆಗ್ಬಿಟ್ಟದೆ ಕಣ್ ಬುದ್ಧಿ. ಕೊಡೋ ಸಲ ಕೊಡೋಕ್ಕೆ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಟ್ಟಿರದ ಅಲ್ಲ ಕಣಯ್ಯ. ಸಾಮಯಿಕ ಆದವ್ರು ನಾವು ಉಳಿಸ್ಕೊಳ್ಳೋದು ಕಲೀರಿ ನೀವು. ಓಹೋ, ನನಗೇನು ಮಾಡಕ್ಕೆ ಆಸ್ತಿ ನಿಮ್ಮದು? ನಾನು ಹೇಳಿ ನೀವು ಯಾರಿಗಾರು ಮಾರಾಕ್ಬಿಟ್ಟು ನನ್ನ ದುಡ್ಡು ನಾನು ಕೊಡಿ ಅಂತ. ಅಯ್ಯೋ ಬುದ್ಧಿ, ನಾವು ಕೇಳ್ದ ಪಕ್ಕದೂರು ಪಟೇಲಪ್ಪನ ತಕ ಹೋಗಿ ಅವಯ್ಯನವೇ ನಮಗೆ ಬೇಡ, ನಿಮ್ಮ ಮಗ ಸೈನ್ ಹಾಕ್ಬೇಕು, ನಿಮ್ಮ ಮಗಳು ಸೈನ್ ಹಾಕ್ಬೇಕು ಅಂತಾಳೆ. ನನ್ನ ಮಗಳನ್ಯಾಗ ಕೈ ಕಾಲು ಕಟ್ಟಿ ಕರ್ಕ ಬರ್ಬೋದು, ನನ್ನ ಮಗ ಎಲ್ಲವನೇ ಅಂತ ಎಲ್ಗೋಗದ? ನೋಡಮ್ಮ, ಅವೆಲ್ಲ ರಿಕತೆ ಪೂರಣವ. ನೀನು ನನ್ನ ಕೂಟ ಆಡ್ಬೇಡ. ನೀನು ರಿಕತೆ ಹೇಳ್ಬಿಟ್ಟು ನಾನು ಹೊಲ ಮಾರೋದು ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡಿತ್ತಿಲ್ಲ. ಇಸ್ಕೊಬೇಕಾದ್ರೆ ಚೆನ್ನಾಗಿ ಇಸ್ಕೊಬಿಟ್ಟು ಇವಾಗ ನಾಟಕ ಗಿಟಕಗಳು ನೀವು ತೆಗಿಬೇಡಿ ನೀವು. ಓ ನನಗೆ ಅವೆಲ್ಲ ಗೊತ್ತಿಲ್ಲ ಕಣಮ್ಮ. ಈಗ ಕೊಡೋಕ್ಕಿಲ್ವೋ? ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಮಾಡ್ತೀನಿ. ನನ್ನ ಸರಿಯಾದ ಕೆಲಸ ನಾನು 1 ಚಂದ 2 ಚಂದ ನನಗೆ ಕೋಪತ್ತೂರು ಹೆಂಗೆ ಅಂತ ಗೊತ್ತಿಲ್ಲ ಇನ್ನುವೇ. ಅದೇ ಬುದ್ಧಿ, ನಾವು ಏನು ಮಾಡವ ಬುದ್ಧಿ? ಇದು ಏನು ಮಾಡಿರಿ ಬುದ್ಧಿ? ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು. ಈಗ ಏನು ಮಾಡವ ನಾವು ಹೇಳಿ? ಏನು ಮಾಡವ ಅಂದರೆ ನಾನು ಕೊಟ್ಟಿರೋ ದುಡ್ಡು ಕೊಡಮ್ಮ, ಏನಾರು ಮಾಡಮ್ಮ, ಅದು ನನಗೆ ಗೊತ್ತಿಲ್ಲ ಕಣಮ್ಮ. ನಾನು ದುಡ್ಡು ಬೇಕು ನನಗೆ ಅಷ್ಟೇ. ಓ ನೀವು ಒಳ್ಳೆ ಸರಿ ಕಣಮ್ಮ, ನೀನು ಒಳ್ಳೆ ಚೆನ್ನಾಗಾಡ್ತೀಯೇ. ಅಲ್ಲಕನ್ ಬುದ್ಧಿ, ನಿಂತ ನೀರಲ್ಲೇ ಕೊಡು 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 ಅಂದರೆ ನಾವು ಎಲ್ಲಿ ತಂದು ಕೊಡವ ಬುದ್ಧಿ? ಇದಕ್ಕೆ ಬುದ್ಧಿ ಹಿಂಗೆ ಅಡೀರಿ? ನಾವೇನು ನಿಮ್ಮ ಋಣ ತಿನ್ಕೊಳಕ್ಕೆ ನಿಮ್ಮ ಋಣ ಅಂತ ನಾವು ತಿನ್ಕೊ ಸಾಯಕ್ಕಿಲ್ಲ, ಕೊಟ್ಟೆ ಕೊಡ್ತೀವಿ. ಇವತ್ತಲ್ಲ, ಇವತ್ತು ಕೈ ತುಂಡಾಗದೆ ನಾಳೆ ಕೊಡ್ತೀವಿ ಕಣ್ ಬುದ್ಧಿ. ನಾವು ಏನು ಪಕ್ಕದೂರು ಪಟೇಲಪ್ಪನಿಗೂ ತಕೊಳ್ಳಿ ಅಂತ ಹೇಳಿದ್ರು, ಅವರು ಈಗ ಜಮೀನು ತಗೊಳಕ್ಕಿಲ್ಲ. ಇಲ್ಲ ನೀವರೇ ಮಡಿಕಳಿ ಬುದ್ಧಿ, ಒಂದು ಅರ್ಧ ಎಕರೆ ನೀವೇ ಮಡಿಕೊಂಡು ಸಾಲಕ್ಕೂ ಅಜಿ ಹಾಕೊಳ್ಳಿ ನೀವು ಒಪ್ಪಲ್ರಿ. ಈಗ ಏನು ಮಾಡ್ಬೇಕು ಬುದ್ಧಿ? ಏನು ಮಾಡ್ಬೇಕು ಹೇಳಿ ಮತ್ತೆ? ಅಲ್ಲ ಕಣಮ್ಮ, ತಿನ್ಕೊಳಕ್ಕಿಲ್ಲ ಅಂತ ಮಾತ್ಕೊಂತೀಯಲ್ಲ, ಯಾಕೆ ತಿನ್ಕೊಂಡಿಯ ನೀನು? ಯಾರು ಅಪ್ಪನ ಮನೆ ತಂದು ಕೊಟ್ಟಿದ್ದಾನೆ? ನಾನು ಏನ್ಸಿನಿ ಕಣವ, ಏನ್ಸಿನಿ ಹಂಗೇನು ಪುಕ್ಸಟ್ಟೆಯ ಕೊಡಕ್ಕಿಲ್ಲ ನೀನು. ನಾನುವೇ ಎದೆ ಬಗ್ದಿ ಸಂಪಾದನೆ ಮಾಡಿ ಕೊಟ್ಟಿನಿ, ಯಾರ ತಲೆ ಹೊಡೆದು ಕೊಟ್ಟಿಲ್ಲ ನಾನು. ಅವೆಲ್ಲ ಬೇಡ ನನಗೆ. ನೀವು ಕೊಡಕ್ಕಿಲ್ವ ಹೇಳು, ಮುಂದೋದಾರಿ ನನಗೂ ಗೊತ್ತು ಕತೆ. ಖಾಲಿ ಪತ್ರ ಸೈನ್ ಹಾಕ್ಸ್ಕೊಂಡಿವ್ನಿ, ಏನು ಬೇಕಾದ್ರೂ ಬರಿಬೋದು. ನಾನು ಬರ್ತು ತೋರಿಸ್ತೀನಿ, ಆಮೇಲೆ ಎಲ್ಲಿ ವಸೂಲಿ ಮಾಡಬೇಕು ನನಗೆ ಗೊತ್ತದೆ, ನಾನು ವಸೂಲಿ ಮಾಡ್ತೀನಿ. ಅಲಕನ್ ಬುದ್ಧಿ, ಒಂದೇ ಕಾಲಲ್ಲಿ ನಿಂತ್ಕೊಂಡು ನಾನು ಕಾಸು ಕೊಡು ಅಂದ್ರೆ ಹೆಂಗ್ ಮಾಡ್ಬೇಕು ಹೇಳಿ? ಎಲ್ತಾರೋ ಇಲ್ದ ಓದದ್ನ ಸಾಲ ಮಾಡುವಾಗ ಅವತ್ತು ಚೆನ್ನಾಗಿತ್ತಮ್ಮ ನಿಮ್ಗೆ. ಕೊಡಿ ಬುದ್ಧಿ ಅನ್ಕೊಂಡು ಗಾಗೆರ್ಕ ಬತ್ತಿರಲಿಲ್ಲ, ಅವತ್ತು ಚೆನ್ನಾಗಿತ್ತ? ಕಂಡವ್ರ ದುಡ್ಡ ಇಸ್ಕೊಂಡ್ಮೇಲೆ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ? ಬುದ್ಧಿ, ನಾವೇನು ನಿಮ್ಮ ಋಣ ತಿನ್ಬೇಕು ಅಂತ ಇಲ್ಲ, ನಾವು ಕೊಡ್ತೀವಿ. ಒಂದು 4 ದಿವಸ ಟೈಮ್ ಕೊಡಿ, ನನ್ನ ಮಗಳೂರ್ಗೂ ಹೊಟ್ಟು ಬರ್ತೀನಿ, ಕೊಡಿ ಬುದ್ಧಿ. ಯಾಕೆ ಅವೆಣ್ಣು ನಿಮ್ದೇ ಹಾಕಿದ್ದು? ಅವೆಣ್ಣು ನಿಮ್ದೇ ಯಾರು ಮಾಡ್ಬೇಕು ಅಂತ ಮಾಡ್ಕೊಂಡು ಕೂತಿದ್ಯಾ? ಅತ್ತೆ ಮನೆ ಸೊಸೆ ತಕೋಬಿಟ್ಟು ನಿಂಗೇನು ಬುದ್ಧಿಲ್ ನಿಂಗೆ? ನಿಂತ ಕೈಯ ನೀನು ಏನೇ ಹೆಂಗಂತ ಇದ್ದೀನಿ ನೀನು ಚೆನ್ನಾಗಿ ಮಾತಾಡ್ತೀಯ ಕಣಯ್ಯ. ನಿನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು. ನಾವು ಹೆಂಗಾರುವೆ ಇಲ್ಲಿ ಪರ್ಚಾಡೋದಲ್ವಾ? ನೀನು ಚೆನ್ನಾಗಿ ಅಂತಿದೀಯೇ, ಅದೇನು ಮಾಡಿರೋ ಬಿಟ್ಟಿರೋ ಅದು ನನಗೆ ಗೊತ್ತಿಲ್ಲ. ನನಗಂತೂ ದುಡ್ಡು ಬೇಕೇ ಬೇಕು. ಆಯ್ತು ಹೋಗಿ ಬುದ್ಧಿ, ನನ್ನ ಮಗಳೂರ್ಗೆ ಹೊಟ್ಟು ಬರ್ತೀನಿ, ಹೋಗಿ.
ಮುಂಡೆ ದುರ್ದ್ರು ಮುಂಡೆ ನಿನ್ನಿಂದ ನೆಮ್ಮದಿಲ್ದಂಗೆ ಆಯ್ತಲ್ಲ. ನನ್ನ ಮಗಳು ಗಿಳಿಗೆ ಹೇಳಂಗೆ ಹೇಳೋದು, ಅವ್ವ ನನಗೇನು ಬೇಡ ಅಂತ. ಇಲ್ಲ ನಾನು ಅಳಿಮಯ ಹೊರ್ತಾಕೊಂಡಿದ್ದ, ಇಲ್ಲ ನಾನು ಬೀಕ್ತಿ ಹೊರ್ತಾಕೊಂಡಿಲ್ಲ, ನೀವು ಇದ್ದಿದ್ನೇ ಮಾಡಿಸ್ನೇಬೇಕು ಅಂದ್ಬಿಟ್ಟು ಅಂಥ ಒಳ್ಳೆ ಜನಗಳು ಎಲ್ಲಿ ಸಿಕ್ಕಾರು? ಯಾವುದು ಬೇಡ ನೀವು ಕಳಿಸ್ಕೊಡಿ ನೀವು ಅಂತ ಅಂದ್ರು ಕೇಳ್ದನೆಯ ದೊಡ್ಡಸ್ಕೆ ತೋರ್ಸ್ಕೊಳಕ್ಕೆ ಮಾಡಿಸ್ಬಿಟ್ಟು ಈಗ ತಿರ್ಗಾ ಓದಾಳಂತೆ ಅವಳನ್ನೇ ಬಾಯ್ಬಿಟ್ಟು ಕೇಳಕ್ಕೆ ನಾಟಕ ನಿನ್ಗೆ ಇದ್ಯಾವ ಬಂದಿಲ್ಲಿ ಮಾಡಿಸಿದ್ರಿ ಏನಕ್ಕಿಲ್ವಾ? ಏನಂದ್ರೆ ಎಂತಂದ್ರೆ ಅನ್ನೋದು ಏನೋ ಗ್ಯಾರಿದ ನಿನ್ಗೆ ನೀವು ಮಾಡಿಸ್ ಕಳಿಸಿ 2 ತಿಂಗಳಾಗಿಲ್ಲ ತಿರ್ಗಾ ಓದಿಯಾ ಕೊಡಿ ಅನ್ಕೊಂಡು ಬಗೆರ್ಕೊಂಡು ಬೆಣ್ಣು ಬಾಳ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬೇಡ. ಕುತ್ಕೊಳ್ಳಿ ನೀವು ಸುಮ್ಮನಿರಿ. ಇನ್ನೇನು ಜೀವ ತಕಂದಿಯ ಮರೆ ಯಾಕೆ ಮರೆ ಹೆಂಗೆ ಅಡಿಯ ನೀನು? ಯಾಕೆ ಹಿಂಗೆ ಅಡಿಯ ನೀನು? ಏನು ಮಾಡೋಕ್ಕದ್ದು? ಓಡ್ ಬರ್ತೀನಿ ಹೆಂಗಾರ ಆಯ್ತದೆ, ಹೆಂಗಾರ ನನ್ನ ಮಗಳು ಮಾಡ್ತಾಳೆ. ಸುಮ್ಮನಿರು ನೀನು ಬಾಯಿ ಮುಚ್ಕೊಂಡು. ನಿನ್ನ ಜೀವ ಕಳ್ಕೊಳಕ್ಕದ? ನನಗೇನು ಗೊತ್ತು ಈ ಥರ ಆಯ್ತದೆ ಅಂದ್ಬಿಟ್ಟು ಕಂಡಿದ್ನ ನಾನು. ಯಾವ್ದಾರ ಅರ್ಧ ಎಕರೆ ಮಾರದ ಅಂತಾನೆ ಅನ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿದ್ರೆ ಆ ಮುರುವ ಸೈಲಾಗ್ಬೇಕಾಯ್ತದೆ ಅಂದ್ಬಿಟ್ಟು ಕದ್ದೇವಾಗ ಅವನಲ್ಲೇ ತಿಳ್ಕೊಂಡು ಅವ್ನ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಅದ ನಿನ್ಗೆ? ನನ್ನ ಮಗ ಇದ್ದಾಗ ಒಬ್ರು ಸಾಲಗಾರರು ಮನೆ ತಗ ಬರ್ದಂಗೆ ಹೆಂಗಿದ್ ನಮ್ಮಿ ಅಷ್ಟು ಸಾಲ ಮಾಡ್ಕೊಂಡಿದ್ರು, ಮದುವೆ ಮಾಡ್ದ ಜವಾಬ್ದಾರಿ ಹೊತ್ಕೊಂಡು ಅಷ್ಟೆಲ್ಲ ಮಾಡಿದ್ರು ಒಬ್ರು ಮನೆ ತಕ್ಕೆ ಸಾಲಗಾರರು ಬರ್ಸ್ಕೊಂಡಿದ್ದಿಲ್ಲ. ಇಲ್ಲ ₹1 ಕಾಸು ಕೊಡಿ ನಿನ್ನ ಮಗಳು ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಕೇಳಿದ್ರ? ನನ್ನ ಮಗನ ನೋವು ಮಾಡಿ ಕಳಿಸ್ತೆ ಅನುಭವಿಸ್ತಾ ಅಕ್ಕೆಯ? ಅನ್ಭವಿಸ್ತೀನಿ. ನೀನು ಅನ್ಭವಿಸ್ತಾ ಇಲ್ವಾ? ಅನ್ಭವಿಸ್ತಾ ಇಲ್ವಾ ಹೇಳು? ಕೂತ್ಕೋ ಬಾಯಿ ಮುಚ್ಕೊಂಡು. ನಾನೇನು ಮಾಡಬಾರ್ದು ಮಾಡಿದ್ದಿಲ್ಲ. ನನ್ನ ಮಗಳಿಗೆ ನಾಲ್ಕರಂತೆ ಮಾಡಂತದ್ನೇ ಮಾಡಿದ್ದು ಕತೆ. ಮಾಡ್ಬಾರ್ದಾಗಿತ್ತು ಬಾ ಅಂತಂದ್ ಕೆಲವ ಅವ್ರು ಮಾಡ್ಕೊಂಡು ಹೋಗಿದ್ದಿಲ್ಲ. ನಿಮ್ಮ ರಿಪ್ಪುಗರಿ ಕತೆ ಪುರಾಣ ಆಮೇಲೆ ಹುಡ್ಕೊಳ್ಳಿವ್ರಂತೆ ನನ್ಗೆ ಹೇಳಮ್ಮ ನೀನು. ಇಲ್ಲಿ ಸುಮ್ಮನೆ ನೀನು ಪಟೇಲಪ್ಪರೇ ನೀವು ಹೋಗಿ ನನ್ನ ಮಗಳ ಊರಿಗೆ ಹೊರಟ್ಬತ್ತೀನಿ. ನಾನಿಕ್ಕೆ ಇವತ್ತೊಂದು ದಿವಸ ಟೈಮ್ ಕೊಡಿ. ನಾಳೆ ಸಂಜೆ ಹೊತ್ತು ನಾನು ಬರ್ತೀನಿ. ನಾನು ಏನಾದ್ರು ದುಡ್ಡನ್ನ ವ್ಯವಸ್ಥೆ ಮಾಡ್ಕೊಂಡ್ಬಂದು ನಿಮ್ಮ ದುಡ್ಡ ನಿಮ್ಗೆ ಕೊಡ್ತೀನಿ, ಸರಿಯಾ? ಬಡ್ಡಿ ಅಂತೂ ನಾನು ಮಿಸ್ ಮಾಡಕ್ಕಿಲ್ಲ. ನಾಳೆಗೆ ನಾನು ಕೊಡ್ತೀನಿ ಹೋಗಿ. ನಿನ್ನ ರಾಗ ರಾಮಾಯಣಗಳು ನಂಗೆ ಬೇಡ. ನಿನ್ನ ದುಡ್ಡು ಬಡ್ಡಿ ಟೋಟಲ್ ಆಗಿ ನಾನು ಏನಿದ್ದು ನಾನು ಕೊಟ್ಬಿಡ್ಬೇಕು ನಾಳೆಗೆ. ನೀನು ಬಂದು ನನಗಂತೂ ನಾನು ಹೇಳ್ತೇನೆ ಕೇಳ್ಕೊ. ಸರಿ ಹೋಗಿ ಬುದ್ಧಿ, ಹೋಗಿ ಕೊಡ್ತೀನಿ. ಏನಾರೇ ವ್ಯವಸ್ಥೆ ಮಾಡ್ತೀನಿ. ಈಗ ನನ್ನ ಮಗಳ ಊರಿಗೆ ಹೋಗ್ತೀನಿ. ಹೋಗಿ ಬುದ್ಧಿ. ನಾಳೆ ಕೊಡ್ದೋದ್ಮೇಲೆ ಆಮೇಲೆ ನಾನು ತೋರಿಸ್ತೀನಿ. ಮನೆ ಆಸ್ತಿ ಎಲ್ಲನೂ ಹರಾಜು ಬರಬೇಕು. ಊರ್ ಮಧ್ಯದಲ್ಲಿ ನಿಂತ್ಕೊಂಡು ಹರಾಜು ಹಾಕ್ತೀನಿ ಅಂದ್ರೆ ಕೇಳಮ್ಮ ನಾನು. ಈಗ ಹೋಗಿ ಬುದ್ಧಿ ಕೊಡ್ತೀನಿ ಅನ್ನಿ ಅಲ್ವಾ? ಈಗ ಯಾಕೆ ಹೊಟ್ಟೆ ಉರ್ಸಿರಿ ನೀವು? ಇಸ್ಕೋಬೇಕಾದ್ರೆ ಮಾತ್ರ ಬಂದ್ಬಿಡ್ತಾರೆ ಮನೆ ಮಕ್ಳಿಗೆ. ನಿನ್ ಬುದ್ಧಿ ಇಲ್ವಾ? ಯಾಕೆ ಆ ಹೆಣ್ಣು ನಿಮ್ಗೆ ತೆಗಿದದು ಅಂತ ನಿಮ್ಗೆ ಮಾಡಕ್ ಹೋಗ್ತಿದೀಯಾ? ಆ ಹೆಣ್ಣು ಅಂತ ಯಾಕೆ ಹೋಯ್ದೀಯ ನೀನು? ಇನ್ನೇನು ಮಾಡಿ ಮರೆಯೇ ಇನ್ನಿವಯ್ಯ ಆಸ್ತಿ ಪಾಸ್ತಿ ಹರಾಜ್ ಹಾಕೊಡ್ಸಿ ಅಂದ್ವಾ? ಜನಗಳು ಈ ದೊಡ್ಡಸ್ಕೆ ಯಾಕವ ಮಾಡಕ್ ಹೋಗಿದ್ದು ಸಾಲ ಸೋಲ ಮಾಡಿ ಅನ್ನಕ್ಕಿಲ್ವಾ? ನಾನು ಮಾಡ್ಕೊಂಡು ತಪ್ಪು ಏನು ಮಾಡಿಯೇ? ಅವರು ಬಾಣ್ತನ ಕೆಲವು ಆ ಪಾಟಿ ಸಾಮಾನು ಸರಂಜನ ಹೊತ್ಕೊಬಂದ್ರು. ಅದು ತಕ್ಕನಾಗ ನಾವು ಮಾಡ್ಕೊಳ್ಸೋದ ಅಂದ್ಬಿಟ್ಟು ಮಾಡಿದೆ ನಾನು. ಈ ಥರ ಆಯ್ತದೆ ಅಂತ ನಾನು ಕನ್ಸು ಮನ್ಸಲ್ಲ ಅಂದ್ಕೊಂಡಿದ್ದಿಲ್ಲ. ಅರ್ಧ ಎಕರೆ ಹೋದ್ರು ಹೋಯ್ತದೆ ಅಂತಾನೆ ನಾನು ಮಾಡಿದ್ದು. ಈಗ ಆ ಒಬ್ಬೊಂದು ಸೈನ್ ಹಾಕ್ಬೇಕಂತಲ್ಲ ನಿನ್ನ ಮಗ. ಏನು ಮಾಡೋದು? ಹೋಗ್ಬಿಟ್ಟು ಬರ್ತೀನಿ. ಅವಳನ್ನೇ ನೋಡ್ತೀನಿ ಏನಂದಳು. ಸೋಬಾಗೇನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಏನಾರು ಮಾಡ್ಕೋಗವ ನನಗೇನು. ಆ ಹೆಣ್ಣು ಬಾಳ್ನು ಮುರಿಯತ್ತಾಗೆ. ಅವಳು ಒಬ್ಳು ಇವಾಗ ಗಂಡು ಮನ ಅವಳೆ. ಅವಳು ಬಾಳ್ನು ಮುರಿದಾಕೋತಾಗೆ. ನಿನ್ಗೆ ಎಲ್ಲಿ ಸಮಾಧಾನ ಇದ್ದದು? ಈಗ ಹೋಗಿ ಮರೇ, ಈಗ ಹೋಗಿ ನೀನು. ನಿನ್ನ ಜೀವ ತೆಗಿಬೇಡ ನೀನು. ಜೀವ ತೆಗಿತೀನಿ ಜೀವವ ಮಾಡೋದನ್ನ ಮಾಡ್ಬಿಟ್ಟು. ಓಹೋ ಬೆಟ್ಟಕ್ಕೆ ಸೀರೆ ಉಡ್ಸಕ್ ಹೋಯ್ತಾಳೆ. ಯಾವತ್ತೂ ಆಸ್ಕಿದ್ದಷ್ಟು ಕಾಲು ಚಾಚಬೇಕು ತಿಳ್ಕೊ, ಇಲ್ಲಾಂದ್ರೆ ಹಿಂಗೆ ಆಗೋದು. ಪುರಾಣವ ಕೇಳ್ಕೊಂಡು ಕೂತ್ಕೊಳ್ಳಕ್ಕೆ ಇಲ್ಲಿ ಟೈಮ್ ಇಲ್ಲ. ನಾನು ಸೋಬಾಗೆ ನೋಡ್ಕೊ ಬರ್ತೀನಿ. ಹೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.